50 ವರ್ಷದ ಆದಮೇಲೆ ಆಸ್ಟಿಯೋಪೊರೋಸಿಸ್ ಅನ್ನೋ ಸಮಸ್ಯೆಯಿಂದ ಫ್ರ್ಯಾಕ್ಚರ್ ಆಗೋ ಸಾಧ್ಯತೆಗಳು ಇರುತ್ತೆ. ಅಂದರೆ ಹಿಪ್ ಬೋನ್ ಫ್ರ್ಯಾಕ್ಚರ್ಸು, ರೇಡಿಯಸ್ ಅಂದರೆ ವ್ರಿಸ್ಟ್ ಬೋನ್ ಫ್ರ್ಯಾಕ್ಚರು ಅಥವಾ ಬೆನ್ಮೂಳೆ ಫ್ರ್ಯಾಕ್ಚರ್. ಇಟ್ ಈಸ್ ವೆರಿ ಕಾಮನ್ ಆಫ್ಟರ್ ಏಜ್ ಆಫ್ 50. ಇದಕ್ಕೆ ಮೂಲ ಕಾರಣ ಅಂದರೆ ಆಸ್ಟಿಯೋಪೊರೋಸಿಸ್, ಅಂದರೆ ಬೋನ್ನಲ್ಲಿ ಕ್ಯಾಲ್ಶಿಯಂ ಅಂಶ ಕಡಿಮೆ ಆಗೋದು. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಬೋನಲ್ಲಿ ಕ್ಯಾಲ್ಶಿಯಂ ನಾರ್ಮಲ್ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ? ಸೊ ನೀವು ಯೂಶ್ವಲಿ ಯು ಹ್ಯಾವ್ ಟು ಅಂಡರ್ಗೋ ಎ BMD ಟೆಸ್ಟ್, ಬೋನ್ ಮಿನರಲ್ ಡೆನ್ಸಿಟಿ. ಅಂದರೆ ನಮ್ಮ ಬೋನ್ನಲ್ಲಿ ಕ್ಯಾಲ್ಶಿಯಂ ಅಂಶ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಕರೆಕ್ಟಾಗಿದೆಯಾ ಅಂತ ತಿಳ್ಕೊಬೋದು. ಒನ್ ಮೋರ್ ಟೆಸ್ಟ್ ವಿ ಕ್ಯಾನ್ ಡೂ ಇಟ್ ಈಸ್ ವೈಟಮಿನ್ ಡಿ. ವೈಟಮಿನ್ ಡಿ ಹೆಲ್ಪ್ಸ್ ಇನ್ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್. ವೈಟಮಿನ್ ಡಿ ಅನ್ನೋದು ನಮಗೆ ಊಟದಲ್ಲಿ ಏನು ಕ್ಯಾಲ್ಶಿಯಂ ತೊಗೊತೀವಲ್ಲ ಅದನ್ನು ಹೆಲ್ಪ್ ಮಾಡಿ ಬೋನ್ ಮಿನರಲೈಸೇಷನ್, ಅಂದರೆ ಬೋನಿಗೆ ಕ್ಯಾಲ್ಶಿಯಂ ಅಂಶನ ನೀಡುತ್ತೆ. ಸೊ ಆ ಅಂಶ ಕಡಿಮೆ ಇದ್ದಾಗೂ ಆಸ್ಟಿಯೋಪೊರೋಸಿಸ್ ಆಗುತ್ತೆ, ಅಥವಾ ಕ್ಯಾಲ್ಶಿಯಂ ಅಂಶ ಕಡಿಮೆ ಇದ್ದಾಗೂ ಆಸ್ಟಿಯೋಪೊರೋಸಿಸ್ ಆಗುತ್ತೆ. ಸೊ ಈ ಆಸ್ಟಿಯೋಪೊರೋಸಿಸಿಂದ ಯೂಶ್ವಲಿ ಪೇಷಂಟ್ಸ್ ವಿಲ್ ಹ್ಯಾವ್ ಎ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್. ಅದು ಟ್ರಿವಿಯಲ್ ಟ್ರಾಮಾ, ಜೋರಾಗಿ ಬೀಳಲಿಲ್ಲ ಅಂದ್ರೂ ಸುಮ್ಮನೆ ಬಿದ್ದರೂ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಮನೋಜ್ ಕುಮಾರ್ ಎಸ್, ಕನ್ಸಲ್ಟೆಂಟ್ ಆರ್ಥ್ರೋಸ್ಕೋಪಿ ಆ್ಯಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್. ಇದೇ 21ನೇ ತಾರೀಕು ಕೃಪಾ ಹಾಸ್ಪಿಟಲ್ನಲ್ಲಿ ಫ್ರೀ ಹೆಲ್ತ್ ಕ್ಯಾಂಪ್ ಇದೆ. ಫ್ರೀ BMD ಟೆಸ್ಟ್ ಇರುತ್ತೆ, ಫ್ರೀ ಆರ್ಥೋಪೆಟಿಕ್ ಕನ್ಸಲ್ಟೇಷನ್ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಬೆನಿಫಿಟ್ಸ್ನ ಯೂಸ್ ಮಾಡ್ಕೊಳ್ಳಿ.